ಕೃಷ್ಣ, ನಮಗಿಲ್ಲಿ ತನಕ ವೃಂದಾವನನೂ ಕಾಣಿಸ್ತಿಲ್ಲ, ಮುಷ್ಟಿಕಾ ಕೂಡ. ನಾವು ಸರಿಯಾದ ದಿಕ್ಕಲ್ಲೇ ಹೋಗ್ತಿದೀವಲ್ವಾ? ಗೆಳೆಯ, ದಿಕ್ಕೇನೋ ಸರಿಯಾಗಿದೆ, ಆದ್ರೆ ಅನ್ಸುತ್ತೆ ಆ ಮುಷ್ಟಿಕಾಳ ವೇಗ ಬಹಳ ತೀವ್ರವಾಗಿದೆ. ನಾವು ಅದೇ ವೇಗದಲ್ಲಿ ಹೋಗ್ಬೇಕು. ನಡಿ ಗೆಳೆಯ. ಬಲರಾಮ, ಏನಾದ್ರೂ ಗೊತ್ತಾಯ್ತಾ ಇದಕ್ಕೆಲ್ಲ ಕಾರಣ ಏನು ಅಂತ? ಹಾ ಚಿಕ್ಕಪ್ಪ, ಪೂರ್ತಿ ವೃಂದಾವನ ಆಕಾಶದಲ್ಲಿ ಹಾರ್ತಾ ಇದೆ. ಹೇಗಿದೆ ಅಂದ್ರೆ ಯಾರೋ ಭೂಮಿಯಿಂದಾನೇ ಕಿತ್ತಿರೋ ಹಾಗೆ, ಮತ್ ನಮ್ಮನ್ನೆಲ್ಲೋ ಎತ್ಕೊಂಡು ಹೋಗ್ತಿರೋ ಹಾಗೆ. ಅಂದ್ರೆ ಇದರ ಅರ್ಥ ನಾವೇನ್ ಯೋಚಿಸ್ತಿದ್ವೋ ಅದಕ್ಕಿಂತ ಈ ಅಪಾಯ ಎಷ್ಟೋ ದೊಡ್ಡದಾಗಿದೆ. ಈಗ ನಾವ್ ಏನ್ ಮಾಡೋದು? ಚಿಕ್ಕಪ್ಪ, ನೀವು ಬಲರಾಮ ಇರುವಾಗ ಚಿಂತೆ ಯಾಕೆ ಮಾಡ್ತಿದ್ದೀರಾ? ನೀವು ಜನರಿಗೆ ಸಹಾಯ ಮಾಡಿ, ಈ ಅಪಾಯನ ನಾನ್ ನೋಡ್ಕೋತೀನಿ. ನಂದರಾಜ ಕಂದ ಅನ್ಕೊಂಡಿರ್ಲಿಲ್ಲ. ಯಶೋದೆ, ಅರ್ಜುನ ಅಲ್ಲೂ ಇಲ್ಲ. ಅರ್ಜುನ ಮತ್ತೆ ಕೃಷ್ಣ ರಾತ್ರಿನೇ ಎಲ್ಲೋ ಹೋಗೋ ಯೋಜನೆ ಮಾಡ್ತಿದ್ರು. ಬಹುಶಃ ಅವರಿಬ್ರು ವೃಂದಾವನದ ಹೊರಗಡೆ ಹೋಗಿರ್ಬೇಕು, ಮತ್ತವರು ಕೆಳಗಡೆನೆ ಇರ್ಬೋದು. ಹೇ ನಾರಾಯಣ, ಹೇ ನಾರಾಯಣ, ಅವ್ರ ರಕ್ಷಣೆ ಮಾಡು. ಅವ್ರ ಜೀವಕ್ಕೆ ಅಪಾಯ ಇದೆಯಾ? ಇದ್ರ ಅರ್ಥ ಏನು? ನೀವ್ ಏನ್ ಹೇಳ್ತಿದ್ದೀರಾ? ಚಿಕ್ಕಮ್ಮ, ನಾನು ಬಲರಾಮ. ಎಲ್ಲಿ ಬಲರಾಮ ಇರ್ತಾನೋ ಅಲ್ಲಿ ಯಾವ ಅಪಾಯನೂ ಉಳಿಯೋದಿಲ್ಲ. ನಂದರಾಜ, ಏನಾಗ್ತಿದೆ ಹೇಳಿ ನನಗೆ. ಯಶೋದೆ, ಇದ್ಯಾವುದೋ ಸಾಧಾರಣ ಬಿರುಗಾಳಿ ಅಥವಾ ಭೂಕಂಪ ಅಲ್ಲ. ಯಾರು ತಮ್ಮ ಕೈಯಿಂದ ಸಂಪೂರ್ಣ ವೃಂದಾವನ ಹಿಡ್ಕೊಂಡಿದ್ದಾರೆ. ಹಾಗಾದ್ರೆ ಖಂಡಿತ ಇದು ಕಂಸ ಕಳ್ಸಿರೋ ಯಾವ್ದು ರಾಕ್ಷಸನೇ ಇರ್ಬೇಕು. ಯಾರೋ ಪೂರ್ತಿ ವೃಂದಾವನನ ಒಂದೇ ಸಲ ನಾಶ ಮಾಡೋಕ್ ಹೊರಟಿದ್ದಾರೆ. ಚಿಕ್ಕಮ್ಮ, ಕಂಸನ್ ಯಾವ ಯೋಜನೆನೂ ಇಲ್ಲಿ ತನಕ ಸಫಲ ಆಗಿಲ್ಲ, ಮತ್ತಿವತ್ತು ಆಗೋದಿಲ್ಲ. ಅಣ್ಣ, ಆದ್ರೆ ನಾವ್ ಏನ್ ಮಾಡೋದೀಗ? ನೀನ್ ಚಿಂತೆ ಮಾಡ್ಬೇಡ ಭೀಮಾ. ಮೊದ್ಲು ನಾವು ಈ ರಾಕ್ಷಸ ಯಾರು ಅನ್ನೋದನ್ನ ಕಂಡಿಡಿಲೇಬೇಕು. ಮತ್ ನಾವ್ ಅದನ್ನ ಹೇಗ್ ತಿಳ್ಕೊಳ್ಳೋದು? ನಾನ್ ಈಗ್ಲೇ ಹೇಳ್ತೀನಿ. ನೀನ್ ಹೋಗಿ ಒಂದು ದೊಡ್ಡ ಹಗ್ಗ ತಗೊಂಡ್ ಬಾ. ಭಗವಂತ, ಎಷ್ಟು ದೊಡ್ಡ ಸೂಚನೆ ತಂದಿದ್ದೀನಿ ಅಂದ್ರೆ ನೀವು ಕೇಳಿದ್ರೆ ಈಗ ಪ್ರಸನ್ನರಾಗ್ಬಿಡ್ತೀರಾ. ಈಗ ನೀವೇ ನೋಡಿ, ಜೀವಂತವಾಗಿದ್ದಾಗಂತೂ ನೀವು ನನ್ಗೆ ಯಾವ ಬಹುಮಾನನೂ ಕೊಡ್ಲೇ ಇಲ್ಲ. ಆದ್ರೆ ಈ ಮಾತನ್ನ ಕೇಳ್ಬಿಟ್ರೆ ಇವತ್ತು ಖಂಡಿತವಾಗ್ಲೂ ಬಹುಮಾನ ಕೊಡ್ತೀರಾ. ಭಗವಂತ, 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 ಇದೇನಾಗೋಯ್ತು? ಭಗವಂತ ಕಂಸ ನಿದ್ರೆ ಮಾಡಿದ್ದಾರೆ. ಅಯ್ಯೋ, ಯಾರು ಮಲಗ್ತಾರೋ ಅವ್ರು ಕಳ್ಕೋತಾರೆ, ಯಾರು ಎಚ್ಚರ ಇರ್ತಾರೋ ಅವ್ರು ಪಡ್ಕೋತಾರೆ. ಭಗವಂತ ಕಂಸ, ನಿಮ್ಮ ಮುಚ್ಚಿರೋ ಕಣ್ಣುಗಳ ದ್ವಾರ ತೆರೆದು ನಿಮ್ಮ ಭದ್ರಾಕ್ಷನಿಗೆ ಏನಾದ್ರೂ ಹೇಳಿ. ಇಂಥ ಚಿಂತೆ ಮಾಡೋ ಸಂದರ್ಭದಲ್ಲಿ ಭಗವಂತನ ನಿದ್ರೆ ಅಂತೂ ಬರೋದೇ ಇಲ್ಲ. ಆದ್ರೂ ಈಗ ಬಂದಿದೆ. ಖಂಡಿತ ಗಾಢವಾದ ನಿದ್ರೇನೆ. ಮತ್ ನಾನು ಹೀಗೆ ಮಾತಾಡೋದ್ರಿಂದ ಅವ್ರು ಹೇಳೋದೇ ಇಲ್ಲ. ಬೇರೆ ಏನಾದ್ರೂ ಮಾಡ್ಬೇಕು. ಇಷ್ಟು ದೊಡ್ಡ ಸೂಚನೆ ಇದು ಹೇಳ್ಸೋದಂತೂ ಖಂಡಿತ. ಭಗವಂತ ಅಲ್ಲಾಡ್ತಿದ್ದಾರೆ. ಹಾಗಾದ್ರೆ ಈಗ ಖಂಡಿತವಾಗ್ಲೂ ಎದ್ದೇಳ್ತಾರೆ. ಭಗವಂತ ಎದ್ದೇಳಿ, ನಿಮ್ಗೇನೋ ನಾನು ಹೇಳ್ಬೇಕಿತ್ತು. ಭಗವಂತ, ಕಡ್ಡಿಲಾಗೋ ಕೆಲ್ಸಕ್ಕೆ ಗುಡ್ಡ ಯಾಕೆ ಬೇಕು? ಈ ಗರಿನ ಬೇರೆ ಎಲ್ಲಾದ್ರೂ ಹಾಕ್ಬೇಕು. ಎದ್ಬಿಟ್ರು ಭಗವಂತ ಎದ್ಬಿಟ್ರು. ಅಯ್ಯೋ, ಇದಂತೂ ಭಯಂಕರವಾದ ಸೀನು. ನಾನ್ ಕೆಳಗ್ ಬಿದ್ಬಿಟ್ಟೆ. ಅಯ್ಯೋ, ಪೂರ್ತಿ ಮುಖ ಒದ್ದೆ ಮಾಡಿದ್ರು. ಆದ್ರೆ ಏನ್ ಮಾಡ್ಲಿ, ಇಷ್ಟು ದೊಡ್ಡ ಸೂಚನೆ ಇದೆ, ಎಚ್ಚರ ಅಂತೂ ಮಾಡ್ಬೇಕು. ಹಾ ಕೃಷ್ಣ, ನನಗೇನೂ ಆಗಿಲ್ಲ. ಇದೇನಾಯ್ತು?
ಏನೋ ತಾಗಿ ನಾವ್ ಬಿದ್ವಲ್ವಾ? ಗೆಳೆಯ ನೀನ್ ಅದನ್ ಬಿಡು, ಮೊದ್ಲು ಇದನ್ ಯೋಚಿಸು. ಆ ಮುಷ್ಟಿಕ ಎಲ್ಲಿ ತನಕ ಹೋಗಿರ್ಬೋದು? ನಮಗ್ ತಡ ಆಗ್ತಿದೆ ಗೆಳೆಯ, ನಡಿ. ಮನುಷ್ಯರು ಕೆಟ್ಟ ಮೇಲ್ ಬುದ್ಧಿ ಕಲಿತಾರೆ ಅಂತ ಕೇಳಿದ್ದೆ, ಆದ್ರೆ ನೀವಿಬ್ರು ಏಟ್ ತಿಂದ್ರು ಅರ್ಥ ಮಾಡ್ಕೋತಿಲ್ಲ. ಹಿಡಿಂಬೆ, ನೀನಿಲ್ಲಿ? ನಿನ್ ಕಾಡಿಗೆ ನೀನ್ ಇನ್ನೂ ಹೋಗೇ ಇಲ್ವಾ? ಹೇಗ್ ಹೋಗ್ತೀನಿ? ನೀವ್ ನನ್ ಗೆಳೆಯರು ಅಂತ ಹೇಳಿದ್ನಲ್ಲ, ಅದಕ್ಕೆ ನಾನ್ ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ. ಇಲ್ಲಿತ್ಕೊಂಡ? ಹಾ, ಊರಲ್ಲಿ ನಾನು ಇರಕ್ಕಾಗಲ್ಲ, ಅದಕ್ಕೆ ಇಲ್ಲೇ ಇದ್ದು ನಿಮ್ಗೋಸ್ಕರ ಕಾಯ್ತಿದ್ದೆ. ಯಾರಿಗ್ ಗೊತ್ತು ಯಾವಾಗ ನನ್ ಗೆಳೆಯರಿಗೆ ನನ್ ಸಹಾಯ ಬೇಕಾಗತ್ತೋ. ಹಾಗಾದ್ರೆ ನಿಂಗೆ ವಿಷಯ ಗೊತ್ತಿದ್ಯಾ? ವೃಂದಾವನಕ್ಕೆ ಏನಾಯ್ತಂತ? ಹಾ, ಮುಷ್ಟಿಕಾ ವೃಂದಾವನನೇ ಎತ್ಕೊಂಡ್ ಹೋಗಿದ್ದಾಳೆ. ಇದು ನಿನಗೆ ಹೇಗ್ ಗೊತ್ತಾಯ್ತು? ರಾಕ್ಷಸಿ ನಾನು. ನಮ್ಗೆ ಕಾಡಲ್ ನಡೆಯೋ ಪ್ರತಿಯೊಂದ್ ಘಟನೆನೂ ಗೊತ್ತಾಗ್ಬಿಡತ್ತೆ. ನಿನ್ಗೆ ಬಹಳ ಬಹಳ ಧನ್ಯವಾದ ಹಿಡಿಂಬ. ಒಮ್ಮೆ ನಮ್ಗೆ ನಿನ್ ಸಹಾಯದ ಅವಶ್ಯಕತೆ ಬಂದ್ರೆ ನಾವು ನಿನ್ಗೆ ಖಂಡಿತ ಹೇಳ್ತೀವಿ. ಈಗ ನಮ್ಗೆ ತಡ ಆಗ್ತಿದೆ, ನಡಿ ಅರ್ಜುನ. ನಿಮಗ್ ತೊಂದ್ರೆ ಇಲ್ಲ ಅಂದ್ರೆ ನಾನ್ ನಿಮಗ್ ಸಹಾಯ ಮಾಡ್ತೀನಿ. ಹೇಗೆ? ನೀವ್ ನಿಮ್ ಪುಟ್ ಕಾಲಲ್ಲಿ ಎಲ್ಲಿ ತನಕ ಓಡ್ತೀರಾ? ಒಬ್ಬ ರಾಕ್ಷಸಿ ಹಿಂದೆ ಇನ್ನೊಂದ್ ರಾಕ್ಷಸಿನೇ ಓಡಕ್ಕಾಗದು. ಕೃಷ್ಣ, ಹಿಡಿಂಬೆ ಹೇಳ್ತಿರೋದ್ ನಿಜ. ಹಿಡಿಂಬ, ಕೇವಲ ನೀನಷ್ಟೇ ಅಲ್ಲ, ಜೊತೆಗೆ ನಾವು ತಲುಪಬೇಕು ಆ ರಾಕ್ಷಸಿ ಮುಷ್ಟಿಕಳ ಹತ್ರ. ಹೇಗ್ ತಲುಪಿಸ್ತೀಯ ನೀನು ನಮ್ಮನ್ನ ಅವಳ ಹತ್ರ? ಗೆಳೆಯರೇ ಬನ್ನಿ, ಈಗ ಒಟ್ಟಾಗಿ ಆ ಮುಷ್ಟಿಕಾನ ತಡೆಯೋಣ. ಹೇಳ್ತಿಲ್ವೇ, ಭಗವಂತ ಯಾವುದೋ ಸುಂದರ ಸ್ವಪ್ನ ಕಾಣ್ತಿದ್ದಾರೆ. ಬೇರೆ ಏನಾದ್ರೂ ಕೆಲಸ ಮಾಡ್ಬೇಕೀಗ. ಏನ್ ಮಾಡ್ಲಿ, ಹೇಗ್ ಮಾಡ್ಲಿ? ಇದು ಸರಿಯಾಗಿರುತ್ತೆ. ನಾನೀಗ ಮಧುರವಾದ ಲಾಲಿ ಹಾಡಬೇಕು. ಆದ್ರೂ ಹೇಳ್ತಾ ಇಲ್ಲ. ಇಷ್ಟು ದೊಡ್ಡ ಸೂಚನೆ ಇದೆ, ಎಚ್ಚರ ಮಾಡ್ಲೇಬೇಕಲ್ಲ. ಭಗವಂತ ಕಂಸ, ಈ ಹೊಗೆ ಎಲ್ಲಿಂದ ಬರ್ತಿದೆ? ಎಲ್ಲಿ ಹೊಗೆ ಇರುತ್ತೋ ಅಲ್ಲಿ ಅಗ್ನಿ, ಅಗ್ನಿ. ಅಯ್ಯೋ ಅಯ್ಯೋ ಭದ್ರಾಕ್ಷ, ಭಗವಂತ ಕಂಸನಿಗೆ ಕೋಪ ಬಂದ್ಬಿಡ್ತು. ಹೊರಗಡೆ ಹೋಗು. ಭದ್ರಾಕ್ಷ, ಭಗವಂತ, ನಿನಗೆ ಇಷ್ಟು ಧೈರ್ಯ? ಭಗವಂತ, ನೀನು ನನ್ನ ಸ್ವಪ್ನ ಕೆಡಿಸಿದೆ. ಈಗ ನಿನ್ನ ಎಷ್ಟು ಚೂರು ಮಾಡುವೆ ಎಂದರೆ ನೀನು ನಿನ್ನ ಎಲ್ಲ ಪ್ರೇತ ರೂಪದ ಚೂರುಗಳನ್ನು ಹುಡುಕುತ್ತಾ ಅಲೆಯುವೆ. ಭಗವಂತ, ಅಪರಾಧ ಏನೋ ಆಗೋಯ್ತು, ಮತ್ ನಾನು ಅಪರಾಧಕ್ಕೆ ಪ್ರಾಯಶ್ಚಿತ ಮಾಡ್ಕೊಳ್ಳೋಕ್ಕೂ ಸಿದ್ಧವಾಗಿದ್ದೀನಿ. ಸಾಯಿಸಿ ಭಗವಂತ, ಸಾಯಿಸಿ. ಭಗವಂತ, ಭಗವಂತ, ಸಾಯಿಸೋಕ್ಕೂ ಮುಂಚೆ ಆ ಇಷ್ಟು ದೊಡ್ಡ ಸೂಚನೆ ಏನಿತ್ತು ಮತ್ತೆ ಯಾವುದಕ್ಕಾಗಿ ನಿಮ್ಮನ್ನ ಎಚ್ಚರಿಸಬೇಕಾಯ್ತು ಅಂತ ಹೇಳ ಭಗವಂತ. ಹೇಳು ಭಗವಂತ. ಶುಭ ಸಮಾಚಾರ ಏನಂದ್ರೆ ಆ ಮುಷ್ಟಿಕಾ ಸಫಲ ಆಗಿದ್ದಾಳೆ. ಅವಳು ಪೂರ್ತಿ ಬೃಂದಾವನವನ್ನೇ ಅದೃಶ್ಯ ಮಾಡಿದಾಳೆ. ಅದೃಶ್ಯ. ಇಷ್ಟಕ್ಕೆ ಎಚ್ಚರಿಸಿದೆಯಾ ನನ್ನನ್ನು? ಕಣ್ಣು ಮುಚ್ಚಿಕೊಂಡು ನಾನು ಅದನ್ನೇ ನೋಡುತ್ತಿದ್ದೆ. ಅಯ್ಯೋ, ಆ ಮುಷ್ಟಿಕಾ ವೃಂದಾವನ ವಾಸಿಗಳನ್ನು ಎಲ್ಲಿ ಒಯ್ದಾಳೆಂದು. ಭಗವಂತ, ಅಯ್ಯೋ ನನಗೇನ್ ಗೊತ್ತು ಭಗವಂತ, ನೀವು ನಿದ್ರೆಲೂ ಅದನ್ನೇ ನೋಡ್ತಾ ಇದ್ರಿ ಅಂತ. ನಾನು ಯೋಚಿಸ್ದೆ, ಇಷ್ಟು ದೊಡ್ಡ ಸೂಚನೆ ಇದೆ, ಎಬ್ಬಿಸ್ಲೇಬೇಕಲ್ಲ. ನಾನು ಯೋಚಿಸ್ದೆ,
ನೀವು ಕನ್ಸಲ್ಲಿ ಈ ಮಾತ್ ಕೇಳಿದ್ರು ನಿಮ್ಗೆ ಆನಂದ ಆಗ್ಬಿಡುತ್ತೇನೋ ಅಂತ. ನನಗೆ ಆನಂದ ಆಗಬೇಕೆಂದರೆ ನಾನು ಆ ಕೃಷ್ಣನನ್ನು ಶಾಶ್ವತವಾಗಿ ಮಲಗಿಸಬೇಕು. ಭೀಮಾ, ಪೂರ್ತಿ ಬಲ ಹಾಕಿ ಹಿಡ್ಕೋ ಈ ಹಗ್ಗನ. ಅಣ್ಣ, ನಾನ್ ಪ್ರಯತ್ನ ಏನೋ ಮಾಡ್ತೀನಿ, ಆದ್ರೆ ನಿನ್ ಭಾರ ನನ್ ಕೈಯಲ್ಲಿ ತಡಿಯಕ್ ಆಗುತ್ತೋ ಇಲ್ವೋ? ನಾನಿನ್ನು ನಿನ್ನಷ್ಟು ಬಲಶಾಲಿ ಆಗಿಲ್ವಲ್ಲ. ಒಂದ್ ಮಾತನ್ನ ಯಾವಾಗ್ಲೂ ನೆನ್ಪಿಟ್ಕೋ ಭೀಮಾ, ವಾಸ್ತವಿಕ ಬಲ ಮನ್ಸಲ್ಲಿರುತ್ತೆ. ಅಣ್ಣ, ನಿನ್ ಮಾತಲ್ಲೇ ಇಷ್ಟೊಂದು ಬಲ ಇದೆ. ನಿನ್ನ ನೋಡಿ ನಾನು ಬಲಶಾಲಿ ಅಂತ ಅನ್ನಿಸ್ತಾ ಇದೆ. ನೀನೀಗ ಹೋಗಣ್ಣ, ನಾನ್ ಹಿಡ್ಕೋತೀನಿ. ಬಲರಾಮ, ಬಲರಾಮ, ನಿಜವಾದ ಬಲ ಹೃದಯದಲ್ಲಿರುತ್ತೆ. ರಾಕ್ಷಸಿ, ಯಾರ್ ನೀನು? ಮತ್ ನಮ್ಮನ್ನ ಎಲ್ಲಿಗೆ ಎತ್ಕೊಂಡು ಹೋಗ್ತಿದ್ಯಾ? ಮುಷ್ಟಿಕಾನ ನೋಡಿದ್ರು ಅರ್ಥ ಆಗ್ತಾ ಇಲ್ವಾ ಬಾಲಕ? ಮೃತ್ಯುವಿನ ಬಾಯಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮೆಲ್ರನ್ನು. ಲಾವಾ ತಳಕ್ಕೆ ಹೊತ್ಕೊಂಡು ಹೋಗಿ ಪೂರ್ತಿ ವೃಂದಾವನನು ಭಸ್ಮ ಮಾಡ್ಬಿಡ್ತೀನಿ. ಅದಾದ್ಮೇಲೆ ಭಗವಂತ ಕಂಸನ ಎಲ್ಲ ಚಿಂತೆನೂ ದೂರ. ಅಂದ್ರೆ ಚಿಕ್ಕಮ್ಮ ಸತ್ಯ ಹೇಳ್ತಿದ್ಲು, ಇವಳನ್ನ ಆ ಕಂಸನೇ ಕಳ್ಸಿರೋದು. ಬಹಳ ತಡ ಮಾಡಿದ್ರು ಭಗವಂತ ಕಂಸ ಆಜ್ಞೆ ಮಾಡೋದಕ್ಕೆ. ಇಲ್ದಿದ್ರೆ ಇಲ್ಲಿ ತನಕ ಇದನ್ನ ಹೇಳೋದಕ್ಕೆ ನೀನು ಜೀವಂತವಾಗಿರ್ತಾ ಇರ್ಲಿಲ್ಲ. ಮುಷ್ಟಿಕಾ, ಕಂಸ ಅದೆಷ್ಟೇ ರಾಕ್ಷಸರನ್ನ ಕಳ್ಸಿದ್ನೋ ಅವರೆಲ್ಲ ಸತ್ ಹೋದ್ರು. ಮತ್ ನೀನ್ ಜೀವಂತವಾಗಿರ್ಬೇಕು ಅಂದ್ರೆ ನಮ್ಮನ್ನ ಎಲ್ಲಿಂದ ಎತ್ಕೊಂಡ್ ಬಂದ್ಯೋ ಅಲ್ಲೇ ಬಿಟ್ಬಿಡು. ಬಾಲಕ, ಇದನ್ನ ಹೇಳಿ ನೀನು ನಿನ್ನ ಮೃತ್ಯು ಸಮಯನ ಇನ್ನಷ್ಟು ಹತ್ರ ಮಾಡ್ಕೊಂಡಿದ್ಯಾ? ಹಿಡಿಂಬೆ, ನೀನಿನ್ನೂ ಬೇಗ ಬೇಗ ಹೋಗ್ಬೇಕು. ಅಣ್ಣ, ಏನಾಯ್ತು? ಯಾರದು ಅಂತ ಗೊತ್ತಾಯ್ತಾ? ಹಾ ಭೀಮಾ, ಕಂಸನೇ ಕಳ್ಸಿರೋ ಒಬ್ಳು ರಾಕ್ಷಸಿ. ರಾಕ್ಷಸಿ? ಹಾಗಿದ್ರೆ ನಾನು ಬರ್ಲಾ ಅಣ್ಣ? ನಿನ್ಗೆ ಯಾವ್ದಾದ್ರೂ ರಾಕ್ಷಸನ್ ಕೊಂದಿದ್ ಅನುಭವ ಇದ್ಯಾ? ಒಂದು ರಾಕ್ಷಸನ್ ಜೊತೆ ಯುದ್ಧ ಮಾಡಿದ್ದೆ, ಆದ್ರೆ ಅವನನ್ನ ಕೊಲ್ಲಕ್ಕೆ ಅಮ್ಮ ಬಿಡ್ಲೇ ಇಲ್ಲ. ನಾನಂತೂ ರಾಕ್ಷಸರನ್ನ ಕೊಲ್ತಾನೆ ಬೆಳ್ದಿದ್ದು. ನೀನ್ ನನ್ ಚಿಂತೆ ಮಾಡ್ಬೇಡ, ಕೇವಲ ಈ ಹಗ್ಗನ ಗಟ್ಟಿಯಾಗಿ ಹಿಡ್ಕೋ. ನಾನ್ ಇವಳನ್ನ ಒಬ್ನೇ ಎದುರಿಸ್ತೀನಿ. ನಾನ್ ಯಾಕೆ ಹೇಳಿದ್ದು ಗೊತ್ತಾ? ನಾನ್ ನಿನ್ನಿಂದ ಏನಾದ್ರೂ ಕಲಿಬೋದಲ್ಲ. ಭೀಮಾ, ನಿನ್ಗೆ ನಿನ್ ಜೀವಕ್ಕೆ ಅಪಾಯ ತಂದ್ಕೊಂಡು ಕೆಳಗಡೆ ಬರೋ ಯಾವ್ದೇ ಅವಶ್ಯಕತೆ ಇಲ್ಲ. ನಾನ್ ನಿನ್ಗೆ ಇಲ್ಲಿಂದಾನೇ ರಾಕ್ಷಸನ್ ಕೊಲ್ಲೋದನ್ನ ಕಲಿಸ್ತೀನಿ. ಸರಿ ಅಣ್ಣ, ನಾನ್ ಸಿದ್ಧ ಇದ್ದೀನಿ. ಸರಿ ಭೀಮಾ. ಭೀಮಾ, ಇಲ್ಲಿ ಜನರ ಜೀವ ಕಷ್ಟದಲ್ಲಿದೆ. ನೀನಿಲ್ಲಿ ಕಲಿಯೋದ್ರ ಬಗ್ಗೆ ಮಾತಾಡ್ತಾ ಇದ್ಯಾ? ಆದ್ರೆ ಅಣ್ಣ, ಕಷ್ಟದಿಂದಾನೇ ನಾವು ಕಲಿಯೋದಲ್ವಾ? ಕಷ್ಟದಿಂದ ನಾವು ಕಲಿಯೋಕ್ಕಾಗೋದು ಆ ಕಷ್ಟದಿಂದ ಪಾರಾದ್ರೆ ಮಾತ್ರ. ಮೊದಲು ಈ ಅಪಾಯದಿಂದ ಹೊರಗಡೆ ಬರೋ ದಾರಿ ಹುಡುಕಿ. ಸರಿ ಚಿಕ್ಕಪ್ಪ, ನೀವು ನೋಡ್ತಾ ಇರಿ, ಈ ಅಪಾಯನ ನಾಶ ಮಾಡ್ತೀನಿ. ಮುಷ್ಟಿಕಾ, ನಾನ್ ನಿನ್ಗೆ ಅಂತಿಮ ಅವಕಾಶ ಕೊಡ್ತಿದ್ದೀನಿ. ನಮ್ಮನ್ನ ವೃಂದಾವನಕ್ಕೆ ಕರ್ಕೊಂಡು ಹೋಗು. ಅಂತಿಮ ಬಾರಿ ಏಕೆ? ಇನ್ನೂ ಕೂಡ ಲಾವಾ ತಳ ತಲುಪೋದಕ್ಕೆ ಸಾಕಷ್ಟು ಸಮಯ ಇದೆ.
ನಿನಗೆ ಬೇಕಾದರೆ ಇನ್ನು ಒಂದೆರಡು ಸಲ ಇದೇ ಮಾತನ್ನ ಹೇಳ್ತಿರಬಹುದು. ಈಗ ಅಂತಿಮ ಅವಕಾಶ ಕೊಡೋದನ್ನ ನಾನ್ ಕೃಷ್ಣನಿಂದ ಕಲ್ತಿದ್ದೀನಿ. ಇಲ್ದಿದ್ರೆ ನನ್ಗೂ ಚೆನ್ನಾಗ್ ಗೊತ್ತು, ಪೆಟ್ಟು ತಿನ್ನೋ ಭೂತ ಮಾತಿಗೆಲ್ಲ ಬಗ್ಗೋದಿಲ್ಲ. ಒಳ್ಳೇದಾಯ್ತು ಬಾಲಕ, ನೀನು ಸ್ವತಃ ನನ್ನ ಭೋಜನ ಆಗಿ ಬಂದಿದ್ದೀಯ. ಬಹಳ ರುಚಿಯಾಗಿರುತ್ತೆ ನಿನ್ನ ಭೋಜನ ಮಾಡೋಕೆ. ನನ್ ಬಾಯಿ ತೆಗಿತಾ ಇದ್ದಾಳೆ, ನನ್ನನ್ನು ತಿನ್ನೋದಕ್ ಮುಂದೆ ಬರ್ತಿದ್ದಾಳೆ. ಭೀಮಾ ಬೇಗ ಹಗ್ಗ ಮೇಲ್ಗಡೆ ಎಳಿ. ಭೀಮಾ ಭೀಮಾ ಬೇಗ ಎಳಿ. ಭೀಮಾ ಭೀಮಾ ಬೇಗ ಮೇಲೆಳಿ. ನಾರಾಯಣ ನಾರಾಯಣ. ಪ್ರಭು, ಜಗತ್ತಿನಲ್ಲಿ ಇಂತಹ ಘಟನೆಯನ್ನು ಮೊದಲು ಯಾರೂ ನೋಡಿರುವುದಿಲ್ಲ. ಇಂದು ಒಬ್ಬಳು ರಾಕ್ಷಸಿ ನನ್ನ ಪ್ರಭುವಿಗೆ ಸಹಾಯ ಮಾಡುತ್ತಿದ್ದಾಳೆ. ಈ ಸಮಸ್ತ ಜಗತ್ತನ್ನೇ ಧಾರಣೆ ಮಾಡುವ ನಿಮ್ಮನ್ನಿಂದು ಹಿಡಿಂಬೆಯು ಧಾರಣೆ ಮಾಡಿದ್ದಾಳೆ ಪ್ರಭು. ಹರಿಯ ಅನಂತ, ಹರಿ ಮಹಿಮೆ ಅನಂತ. ನಾರಾಯಣ ನಾರಾಯಣ. ಜನುಮದಲಾರು ರಾಕ್ಷಸರಲ್ಲ, ಅವಗುಣ ಸುರತೆ ತುಂಬುವುದಲ್ಲ. ಜನುಮದಲಾರು ರಾಕ್ಷಸರಲ್ಲ, ಲೋಕದ ಸೃಷ್ಟಿಯು ಕರ್ಮದೊಳಿಹುದು, ಕರ್ಮದಲೇ ಜಾತಿ ಧರ್ಮ ಬಹುದು. ದೇವರೇ ನುಡಿದಿಹುದಿ ಹೊನ್ನುಡಿಯು, ಗುಣಗಳೇ ವ್ಯಕ್ತಿತ್ವದ ಕನ್ನಡಿಯು. ಜನುಮದಲಾರು ರಾಕ್ಷಸರಲ್ಲ, ಅವಗುಣ ಸುರತೆ ತುಂಬುವುದಲ್ಲ. ಭೀಮಾ ಹಗ್ಗ ಕೆಳಗಡೆ ಬಿಡು. ಮುಷ್ಟಿಕಾ, ನಾನೀಗ್ಲೇ ತೋರಿಸ್ತೀನಿ ನಿನ್ಗೆ ನನ್ ಬಲನ. ಈಗ ನೀನು ಬಹಳ ವಿಳಂಬ ಮಾಡಿದೆ ಬಾಲಕ. ಈ ನಿನ್ನ ಸಾಹಸ, ಈ ನಿನ್ನ ಅಭಿಮಾನ ಎಲ್ಲ ಒಟ್ಟಿಗೆ ಸುಟ್ಟು ಭಸ್ಮ ಆಗ್ಬಿಡುತ್ತೆ. ಅಲ್ಲೋಡು, ಲಾವಾ ತಳ. ಇದು ಲಾವಾ ತಳ. ಇನ್ನು ನಮ್ಮಲ್ಲಿ ಯಾರು ಉಳಿಯೋದಿಲ್ಲ. ಲಾವಾ ತಳ? ಲಾವಾ ತಳಕ್ ಮುಟ್ಟೋಕ್ಕೂ ಮುಂಚೆ ನಾನ್ ನಿನ್ನ ಭೂಮಿ ಒಳಗಡೆ ಹೂತಾಕ್ಬಿಡ್ತೀನಿ ಮುಷ್ಟಿಕಾ. ಇವಳ್ದೇನ್ ಶರೀರನ ಕಬ್ಬಿಣನ? ಇವಳ ಮೇಲೆ ನನ್ ಗದೆ ಏನು ಪ್ರಭಾವನೇ ಬೀಳ್ತಿಲ್ವಲ್ಲ. ಇದು ಮೊದ್ಲೇ ಸಲ ಒಬ್ಳು ರಾಕ್ಷಸಿ ಮೇಲೆ ನನ್ ಗದೆ ಪ್ರಭಾವನೇ ಆಗ್ತಿಲ್ವಲ್ಲ. ಅಂತಿಮ ಪ್ರಯತ್ನ ಮಾಡಿಬಿಡು ಬಾಲಕ, ಯಾಕೆಂದ್ರೆ ಇನ್ನು ಮುಷ್ಟಿಕಾ ಅಗ್ನಿ ಬಾಯಲ್ಲಿ ಕಾಲಿಡೋಕ್ ಹೊರಟಿದ್ದಾಳೆ. ಹಿಡಿಂಬೆ ಬೇಗ ನಡಿ. ನಾವ್ ತಡ ಮಾಡಿದ್ರೆ ಅಲ್ಲಿಗ್ ತಲುಪೋ ಮುಂಚೆನೆ ಅವ್ರಿಗೆ ಮುಷ್ಟಿಕಾ ಏನಾದ್ರೂ ಮಾಡಿದ್ರೆ. ಗೆಳೆಯರೇ, ನಿಮ್ ಚಿಂತೆನ ಹಿಡಿಂಬೆಗ್ ಬಿಟ್ಬಿಡಿ. ನಾನಿರುವಾಗ ನನ್ ಗೆಳೆಯರಿಗೆ ಯಾರು ಕೆಟ್ಟದ್ ಮಾಡೋಕ್ಕಾಗಲ್ಲ. ಭಗವಂತ ಕಂಸ, ಮುಷ್ಟಿಕಾ ನಿಮ್ಮ ಆಜ್ಞೆನ ಪಾಲನೆ ಮಾಡಿ ತೋರಿಸಿದ್ದಾಳೆ.
ಯಾವುದು ಇಲ್ಲಿ ತನಕ ಯಾರು ಮಾಡಿಲ್ಲವೋ ಅದನ್ನ ಈ ಮುಷ್ಟಿಕ ಮಾಡಿ ತೋರಿಸಿದ್ದಾಳೆ. ವೃಂದಾವನದ ಜೊತೆ ನಿಮ್ಮ ಎಲ್ಲ ಶತ್ರುಗಳದ್ದು ಸರ್ವನಾಶ. ಭಗವಂತ ಕಂಸ, ನಿಮ್ಮ ಶತ್ರುಗಳನ್ನ ಮುಷ್ಟಿಕ ನಿಮಗೆ ಅರ್ಪಣೆ ಮಾಡುತ್ತಿದ್ದಾಳೆ. ಕಂಸ ನಾಮ ಸತ್ಯವು. ನಿಧಾನ ನಿಧಾನ, ಹುಷಾರು. ವೃಂದಾವನ ವಾಸಿಗಳಿಗೆ ಅಧಿಕ ಕಷ್ಟವಾಗಬಾರದು. ಕಷ್ಟವಂತೂ ಆಗಲೇಬೇಕು. ಈ ಶುಭ ಗಳಿಗೆಯನ್ನೇ ಪ್ರತೀಕ್ಷೆ ಮಾಡುತ್ತಿದ್ದೆ ನಾನು. ಅಂತ್ಯ ಶುಭವಾದರೆ ಎಲ್ಲ ಶುಭ. ಇಂದು ವೃಂದಾವನ ವಾಸಿಗಳಿಗೆ ಸದಾ ಸದಾ ಕಾಲಕ್ಕೂ ಶುಭವಾಗಲಿದೆ. ಮುಷ್ಟಿಕ ಎಲ್ಲರನ್ನೂ ದಹಿಸಿ ಭಸ್ಮ ಮಾಡುತ್ತಾಳೆ. ವಿಷ್ಣು, ನಿನ್ನ ವೃಂದಾವನದಲ್ಲಿ ಯಾವ ಮನುಷ್ಯ ಉಳಿಯಲಾರ. ಮಣ್ಣು ಉಳಿಯದು, ಮನೆಯು ಮರವು, ಕಣ ಕಣವು ದಹಿಸಿ ಭಸ್ಮವಾಗಲಿದೆ ನಿನ್ನ ಜನ್ಮಸ್ಥಾನವು. ಮುಷ್ಟಿಕ, ಬಾಬಾ. ಈ ಉರಿ ಅಂತೂ ಜಾಸ್ತಿ ಆಗ್ತಾನೆ ಇದೆ. ಉರಿ ಜಾಸ್ತಿ ಆಗ್ತಿದ್ರೆ ಮೇಲ್ ಬಂದ್ಬಿಡು ಅಣ್ಣ. ಇಲ್ಲ ಭೀಮಾ, ನಾನು ಇವಳು ಅಂತ್ಯ ಮಾಡ್ದೆ ಮೇಲ್ಗಡೆ ಬರೋದಿಲ್ಲ. ಹಠಮಾರಿ ಬಾಲಕ, ಈ ಆಟಿಕೆಯಿಂದ ನನಗೇನೂ ಆಗೋದಿಲ್ಲ. ಹೋಗು, ನಿನ್ನ ತಾಯಿ ಹತ್ತಿರ ಹೋಗ್ಬಿಡು. ಆಗ ನೀವೆಲ್ಲರೂ ಒಟ್ಟಿಗೆ ಸಾಯಬಹುದು. ಅರ್ಥನೇ ಆಗ್ತಿಲ್ಲ ಇವಳು ಅಂತ್ಯ ಹೇಗ್ ಮಾಡೋದು ಅಂತ. ಅಣ್ಣ ಮೇಲ್ ಬಂದ್ಬಿಡು, ಇಬ್ರು ಸೇರಿ ಯೋಡ್ಸೋಣ. ಯೋಡ್ಸೋ ಕೆಲ್ಸ ಕೇವಲ ಕೃಷ್ಣಂದು. ನಾನು ಕೇವಲ ಗದೆ ಹಿಡಿಯೋನು. ಬಲರಾಮ, ಕಂದ ಮೇಲ್ ಬಂದ್ಬಿಡು. ಹಾ ಬಲರಾಮ, ನೀನ್ ಮೇಲ್ ಬಾ. ನಾವು ಆ ಮುಷ್ಟಿಕಾನ ತಡೆಯೋಕ್ಕಾಗಲ್ಲ. ನಾವ್ ಬೇರೆ ಯಾವ್ದಾದ್ರು ದಾರಿ ಹುಡುಕ್ಬೇಕು. ಸರಿ ಚಿಕ್ಕಪ್ಪ, ನಾನು ಬರ್ತಿದ್ದೀನಿ. ಈ ತಾಪ ಜಾಸ್ತಿ ಆಗ್ತಾನೆ ಇದೆ. ಹೌದು ಯಶೋದೆ, ಈ ತಾಪ ಸಹಿಸೋದು ತುಂಬಾ ಕಷ್ಟ ಆಗ್ತಾ ಇದೆ. ಅಣ್ಣ, ನಾವಿಬ್ರು ಬಲ ಹಾಕಿ ಮುಷ್ಟಿಕಾನ ನೆಲದಲ್ಲೇ ಹೂತಾಕ್ಬಿಡೋಣ. ಭೀಮಾ, ಒಮ್ಮೆ ಮುಷ್ಟಿಕ ಭೂಮಿ ಮೇಲಿದ್ದಿದ್ರೆ ನಾನು ಈ ಕೆಲ್ಸನ ಯಾವಾಗ್ಲೂ ಮಾಡಿರ್ತಿದ್ದೆ. ಆದ್ರೆ ಸಮಸ್ಯೆ ಏನು ಅಂದ್ರೆ ಮುಷ್ಟಿಕ ನಮ್ಮನ್ನ ಎತ್ಕೊಂಡು ಈಗ ಲಾವದ ಮಧ್ಯೆ ನಿಂತಿದ್ದಾಳೆ. ಭೀಮಾ, ಈಗ ನಾವ್ ಇವಳನ್ನ ಹೂತಾಕೋದಲ್ಲ. ಮೊದ್ಲು ನಾವು ಈ ಲಾವ ತಳದಿಂದ ಹೊರಗೋಗ್ಬೇಕು. ಆಗ ಮಾತ್ರ ಎಲ್ರ ಜೀವ ಉಳಿಯೋಕ್ ಸಾಧ್ಯ. ಆದ್ರೆ ನಾವ್ ಇದನ್ನ ಹೇಗ್ ಮಾಡೋದು? ಅದು ಆ ದೇವ್ರಿಗೆ ಗೊತ್ತು. ಬಲರಾಮ ಸತ್ಯ ಹೇಳ್ತಿದ್ದಾನೆ. ಈ ಮಹಾ ಸಂಕಟದಿಂದ ಕೇವಲ ಭಗವಂತನೇ ಕಾಪಾಡೋಕಾಗೋದು. ನಾವೆಲ್ಲ ಸೇರಿ ಭಗವಂತ ನಾರಾಯಣನ ಪ್ರಾರ್ಥನೆ ಮಾಡಬೇಕು. ನಮಗೆ ಒಂದೇ ಒಂದು ಆಸರೆ ಅಂದ್ರೆ ಕೇವಲ ಭಗವಂತ ನಾರಾಯಣನೇ. ಅವನೇ ನಮ್ಮನ್ನ ಕಾಪಾಡೋ ದೇವ್ರು, ಮತ್ತ ಅವನೇ ನಮ್ಮನ್ನ ಇಲ್ಲಿಂದ ಪಾರ್ ಮಾಡ್ತಾನೆ. ಹೇ
ನೋಡಿ ತಡ ಮಾಡಲು ಬದುಕುಳಿಯೆವು ನಾವು. ಹೇ ನರ ನಾರಾಯಣ ಬೇಡುವೆವು, ಕಾಷ್ಟವ ಕಡೆಗೆನ್ನುತ್ತ ಬೇಡುವೆವು. ಪಾರು ಕಾಣಿಸುವರಾರಿಹರು ಮಣಿದೆವು ಜಗದಾಧಾರ. ಕೃಪಾನಿಧೆ ತವ ಕರುಣೆಯಲಿ ಜಗವುಳಿದಿದೆ ಭಯ ದೂರ. ಪ್ರಾಣವ ಕಳೆವ ವಿಪತ್ತಿದನು ಓಡಿಸಿ ಬೇಡುತ್ತಲಿಹೆವು. ಹೇ ನರ ನಾರಾಯಣ ಬೇಡುವೆವು, ಕಾಷ್ಟವ ಕಡೆ ಎನ್ನುತ್ತ ಬೇಡುವೆವು. ವೃಂದಾವನ ವಾಸಿಗಳೇ, ಎಷ್ಟು ಪ್ರಾರ್ಥನೆ ಮಾಡಬೇಕೋ ಮಾಡಿ, ನಿಮ್ಮ ಪ್ರಾರ್ಥನೆ ಕೇಳುವವರು ಯಾರೂ ಇಲ್ಲ ಅಲ್ಲಿ. ಭಗವಂತ, ಈ ಮನುಷ್ಯರಿಗೆ ಬಹಳ ದುರ್ಬುದ್ಧಿ ನೋಡಿ. ಯಾರನ್ನ ಪೂಜೆ ಮಾಡ್ಬೇಕೋ ಅವರನ್ನ ಮಾಡಲ್ಲ, ವ್ಯರ್ಥವಾಗಿ ಕೀರ್ತನೆ ಭಜನೆ ಮಾಡ್ತಾರೆ. ಜೈ ಜೈ ನಾರಾಯಣ ಕಾಪಾಡು, ಜೈ ಜೈ ನಾರಾಯಣ ಕಾಪಾಡು. ಅಯ್ಯೋ, ಎಲ್ಲಿಂದ ಬರ್ತಾರೆ ನಾರಾಯಣ? ಎಂತಹ ವಿಡಂಬನೆ ಇದು! ಮೃತ್ಯುವಿನ ಬಾಯಿಗೆ ಹೋದರೂ ಆಸೆ ಸಾಯುತ್ತಿಲ್ಲ ಇವರಿಗನಿಸುತ್ತಿದೆ. ಯಾವುದೋ ಒಬ್ಬ ಭಗವಂತ ಇವರನ್ನು ಕಾಪಾಡಲು ಬಂದೇ ಬರುತ್ತಾನೆ. ಅಯ್ಯೋ, ಯಾರು ಕಾಪಾಡಕ್ ಬರ್ತಾರೆ? ಆ ವಿಷ್ಣು. ಅವನಂತೂ ಸ್ವತಃ ತನ್ನ ಪ್ರಾಣ ಕಾಪಾಡ್ಕೊಳ್ಳೋ ಚಿಂತೆಯಲ್ಲಿ ಬೆಣ್ಣೆ ಆಗಿರ್ತಾನೆ. ಓಡು! ನಮ್ಮನು ಬಿಡದಲ್ಲಿ ಪಾಲಿಸುವವರೇ, ಹೇ ವೈಕುಂಠ ನಿವಾಸಿ. ನೋಡಿ ಸಹಿಸಬಹುದೇ ಹೇಳೆ ಮಗೆ, ಕಷ್ಟದಲ್ಲಿರೆ ಪ್ರಜವಾಸಿ. ನಮ್ಮ ಸುರಕ್ಷಾ ಕವಚವೇ ಆಗಿ ನೀಗಿಸಿಯ ಕಷ್ಟ ನೋವು. ಹೇ ನರ ನಾರಾಯಣ ಬೇಡುವೆವು, ಕಷ್ಟವ ಕಡೆ ಎನ್ನುತ್ತ ಬೇಡುವೆವು. ಹೇ ನರ ನಾರಾಯಣ ಬೇಡುವೆವು, ಕಷ್ಟವ ಕಡೆ ಎನ್ನುತ್ತ ಬೇಡುವೆವು. ನಾರಾಯಣ ನಾರಾಯಣ, ಏನಾದರೂ ಮಾಡಿ ಪ್ರಭು, ಏನಾದರೂ ಮಾಡಿ. ಮುಷ್ಟಿಕಾಳ ಈ ಮಹಾ ಅನರ್ಥವನ್ನು ತಡೆಯಿರಿ ಪ್ರಭು, ತಡೆಯಿರಿ. ಹಿಡಿಂಬೆ, ಇನ್ನೂ ಸ್ವಲ್ಪ ಬೇಗ ಹೋಗು. ಹಿಡಿಂಬೆ, ಅನರ್ಥ ಆಗ್ತಿದೆ. ಪೂರ್ತಿ ವೃಂದಾವನ ಲಾವದಲ್ಲಿ ಬಿದ್ದು ಬಿಡುತ್ತೆ. ಏನಾದ್ರೂ ಮಾಡು ಹಿಡಿಂಬೆ, ಏನಾದ್ರೂ ಮಾಡು. ಗೆಳೆಯ, ನಾನು ಇದೀನಲ್ಲ, ಯಾರಿಗೇನೂ ಆಗಲ್ಲ. ನೀವಿಬ್ರು ಇಲ್ಲೇ ನನಗೆ ಕಾಯ್ತಾ ಇರಿ. ಯಾರದು ಮೃತ್ಯು ಕತ್ತನ್ನೇ ಹಿಡಿಯೋ ದುಸ್ಸಾಹಸವನ್ನ ಮಾಡುತ್ತಿರೋದು? ಹಿಡಿಂಬೆ ನಾನು. ದುಸ್ಸಾಹಸ ನೀನ್ ಮಾಡಿರೋದು. ನನ್ ಗೆಳೆಯರನ್ನ ಕೊಲ್ಲೋ ಅಂತ ಪ್ರಯತ್ನ ಮಾಡಿ. ಹಿಡಿಂಬನ ತಂಗಿ ಹಿಡಿಂಬೆ, ನೀನೊಬ್ಳು ರಾಕ್ಷಸಿ ಆಗಿದ್ರು ಈ ಮನುಷ್ಯರಿಗೆ ಸಹಾಯ ಮಾಡುತ್ತಿದ್ದೀಯಾ? ಹಾ, ಯಾಕಂದ್ರೆ ಈ ಮನುಷ್ಯರಿಂದಲೇ ನಾನು ಜೀವನದ ಅರ್ಥ ತಿಳಿದಿದ್ದು. ಈ ಶಕ್ತಿಹೀನ ಮನುಷ್ಯರ ಇವರು ನಮಗೇನು ಜೀವನ ಮಾಡೋದನ್ನ ಹೇಳ್ಕೊಡ್ತಾರೆ. ಈಗ್ಲೇ ಎಸಿತೀನಿ ಇವರನ್ನ ಈ ಲಾವಾ ತಳಕ್ಕೆ.
ಮುಷ್ಟಿಕಾ, ಶಕ್ತಿಹೀನರಾಗಿದ್ರು ಇವ್ರು ಒಬ್ರಿನ್ನೊಬ್ರನ್ನ ಪ್ರೀತಿ ಹಾಗೆ ವಿಶ್ವಾಸದಿಂದ ನೋಡ್ತಾರೆ. ಆದ್ರೆ ನಾವ್ ಮಾತ್ರ ಪರಸ್ಪರ ಕಿತ್ತಾಡ್ತಿರ್ತೀವಿ. ಕಿತ್ತಾಡ್ತಾ ಇರೋದು ನೀನು ಹಿಡಿಂಬೆ. ಮತ್ತೆ ಅದು ಈ ಶಕ್ತಿಹೀನ ಮನುಷ್ಯರಿಗಾಗಿ ನಿಂದೆ ಅಸುರ ಜಾತಿ ಜೊತೆ. ಯಾಕಂದ್ರೆ ನಮ್ಮ ಅಸುರ ಜಾತಿ ಎಲ್ಲ ಪ್ರೀತಿ ಮರ್ತು ಕೇವಲ ಬಲದ ಭಾಷೆನೇ ತಿಳಿಯೋದು. ನಮ್ಗೆ ನಮ್ಮವ್ರಿಗೆ ನಮ್ದೇ ಮಾತು ಕೇಳಿಸೋದಕ್ಕೆ ಮೊದಲು ಅವರನ್ನ ಪರಾಜಿತ ಮಾಡ್ಬೇಕಾಗತ್ತೆ. ಮುಷ್ಟಿಕಾ, ನೀನು ಕಂಸನಾಜ್ಞೆ ಪಾಲಿಸ್ತಿರೋದು ಇದಕ್ಕೆ ಅಲ್ವಾ? ಯಾಕಂದ್ರೆ ಕಂಸ ನಿನ್ನನ್ನು ಸೋಲ್ಸಿದ್ದಾನೆ ಅಂತ. ಇಲ್ಲ ಹಿಡಿಂಬೆ, ಇಲ್ಲ. ಭಗವಂತ ಕಂಸನೇ ನನ್ನ ರಚನೆ ಮಾಡಿದ್ದಾನೆ. ಮತ್ತೆ ನನ್ನೆಲ್ಲ ಶಕ್ತಿಗಳು ಆ ಭಗವಂತ ಕಂಸನೇ ಕೊಟ್ಟಿರೋದು. ನಾನ್ ಬೃಂದಾವನದಲ್ಲಿರೋ ತನಕ ಇವರಿಗೆ ನೀನೇ ಆಗ್ಲಿ ಅಥವಾ ಕಂಸನೇ ಆಗ್ಲಿ ಏನು ಮಾಡಕ್ಕಾಗಲ್ಲ. ಎಲ್ಲಿ ತನಕ ಮುಷ್ಟಿಕಾ ಜೀವಂತವಾಗಿದ್ದಾಳೋ ಇದು ಅಸಂಭವನೇ. ಹಾಗಾದ್ರೆ ನೀನ್ ಜೀವಂತವಾಗಿರೋದ್ರಿಂದ ಏನು ಲಾಭ ಇಲ್ಲ ಮುಷ್ಟಿಕಾ. ಯಾ ಮುಷ್ಟಿಕಾ, ನನಗ್ ನಿನ್ನ ಕೊಲ್ಲಕ್ ಇಷ್ಟ ಇಲ್ಲ. ಬೃಂದಾವನದವ್ರನ್ನ ಕಾಪಾಡೋಕೆ ನಾನು ಹೀಗ್ ಮಾಡ್ಬೇಕಾಯ್ತು. ಹಿಡಿಂಬೆ, ನೀನಂತೂ ಅಸಂಭವನ ಸಂಭವ ಮಾಡ್ಬಿಟ್ಟೆ. ಇವತ್ತು ಮೊದಲನೇ ಸಲ ಬೃಂದಾವನವಾಸಿಗಳ ರಕ್ಷಣೆ ಒಬ್ಳು ರಾಕ್ಷಸಿ ಮಾಡಿದ್ದಾಳೆ. ನಾವು ನಿನ್ನ ಉಪಕಾರನ ಯಾವತ್ತೂ ಮರೆಯೋದಿಲ್ಲ. ಇಲ್ಲ ಗೆಳೆಯ, ಗೆಳೆಯರ್ ಮಾಡಿರೋದ್ನ ಉಪಕಾರ ಅನ್ಬಾರ್ದು. ಹಿಡಿಂಬೆ, ನೀನ್ ಮತ್ತೆ ನಮಗ್ ತೋರ್ಸ್ಕೊಟ್ಟೆ. ನೀನ್ ನಮ್ಗೆಲ್ಲ ನಿಜವಾದ ಗೆಳ್ತೀನಿ. ಗೆಳೆಯ ಅರ್ಜುನ, ಯಾರ್ ನನ್ ಗೆಳೆಯರಾಗ್ತಾರೋ ನಾನ್ ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ತೀನಿ. ಆದ್ರೆ ನಿನ್ಗೆ ಅಷ್ಟೊಂದ್ ಶಕ್ತಿಶಾಲಿ ಅಸುರಿನ ಸೋಲ್ಸಕ್ ಹೇಗಾಯ್ತು? ಹಾ ಅರ್ಜುನ, ಮುಷ್ಟಿಕಾ ಅವಳ ಮೇಲೆ ಅತಿಯಾದ ಆತ್ಮವಿಶ್ವಾಸ ಇಟ್ಕೊಂಡಿದ್ಲು. ನನಗ್ ಸೋಲೇ ಇಲ್ಲ ಹೀಗಂತ ಯಾರು ಯೋಚನೆ ಮಾಡ್ತಾರೋ ಅವರೇ ಎಲ್ರಿಗಿಂತ ಮೊದಲು ಸೋಲೋದು. ನೀನ್ ಸತ್ಯ ಹೇಳ್ತೆ ಹಿಡಿಂಬೆ, ಆದ್ರೆ ನಿನ್ಗೆ ಇಷ್ಟೊಂದು ಶಕ್ತಿ ಬಂದಿದ್ ಹೇಗೆ? ಅದ್ ನನ್ಗೂ ಗೊತ್ತಿಲ್ಲ. ನನ್ಗೆ ಇಷ್ಟೊಂದ್ ಶಕ್ತಿ ಹೇಗ್ ಬಂತೇನೋ. ನಾನ್ ನನ್ ಗೆಳೆಯ ಭೀಮಾ ಮತ್ತೆ ಬೃಂದಾವನದವ್ರನ್ನ ಕಾಪಾಡಕ್ ಹೊರಟಿದ್ದೆ ಅಷ್ಟೇ. ಬೃಂದಾವನ ವಾಸಿಗಳೇ, ಪ್ರಭುಗೆ ನಮ್ ಪ್ರಾರ್ಥನೆ ಕೇಳಿಸ್ತು. ಅವ್ನ ನಮ್ಮೆಲ್ಲರ ಜೀವ ಕಾಪಾಡ್ದ. ಹೇ ಪ್ರಭು, ನಿನಗೆ ಕೋಟಿ ಕೋಟಿ ಪ್ರಣಾಮ. ಆದ್ರೆ ಲಾವತ್ತಳ ಎಲ್ಲೋ ಹೋಯ್ತು? ಮೊದ್ಲಿಗೆ ನಾವು ಲಾವತ್ತಳದ ಮಧ್ಯದಲ್ಲಿದ್ವಿ, ಈಗ ನಾವು ವನದ ಮಧ್ಯ ಇದ್ದೀವಿ. ನಮ್ಮನೇಲಿ ಯಾರು ತಂದ್ರು? ನಿಮ್ಮನ್ನೆಲ್ಲ ಕಾಪಾಡಿದ್ದು ಹಿಡಿಂಬೇನೆ. ಈಗ್ಲೇ ನಿಮ್ಮನ್ನ ಕೆಳಗಡೆ ಇಳಿಸಕ್ಕಾಗಲ್ಲ. ಯಾಕೆ? ಯಾಕಂದ್ರೆ ಪೂರ್ತಿ ವೃಂದಾವನ ಇಲ್ಲೇ ಸ್ಥಾಪನೆ ಆಗ್ಬಿಡತ್ತೆ. ಅಣ್ಣ, ನಾವು ವೃಂದಾವನನ ಮತ್ತೆ ಅದರ ಮೊದಲಿನ ಸ್ಥಾನಕ್ಕೆ ತಗೊಂಡೋಗ್ಬೇಕು. ಹಿಡಿಂಬೆ, ನಿನ್ಗೆ ಅರ್ಥ ಆಯ್ತಲ್ವಾ ನೀನ್ ಏನ್ ಮಾಡ್ಬೇಕಂತ? ಹಾ ಗೆಳೆಯ, ಅರ್ಥ ಆಯ್ತು.
ನಂದರಾಜ, ನಾವು ಸ್ವಲ್ಪನೂ ಯೋಚನೆ ಮಾಡಿರ್ಲಿಲ್ಲ ಹಿಡಿಂಬೆ ಈ ರೀತಿ ನಮ್ಮೆಲ್ರನ್ನೂ ಕಾಪಾಡ್ತಾಳೆ ಅಂತ. ನಂದರಾಜ, ಯಾರನ್ನ ನಾವು ರಾಕ್ಷಸಿ ಅಂತ ತ್ಯಜಿಸಿದ್ವೋ ಅವಳೇ ಇವತ್ತು ದೇವ್ರ ಹಾಗೆ ಬಂದು ನಮ್ಮನ್ನು ಕಾಪಾಡಿದಾಳೆ ನಂದರಾಜ. ವೃಂದಾವನ ವಾಸಿಗಳೇ, ಕೃಷ್ಣ ಸದಾ ನನಗೆ ಹೇಳ್ತಾನೆ, ಅಮ್ಮ ದೇವರು ಒಬ್ನೇ, ಹಾಗಾಗಿ ನಾವ್ ಯಾವ್ದೋ ಜಾತಿ ಅಥವಾ ಯಾವುದೇ ರೀತಿ ಜನರ ಜೊತೆ ಭೇದ ಭಾವ ಮಾಡಬಾರ್ದು ಅಂತ. ಯಶೋದೆ, ಇವತ್ತು ಸತ್ಯವಾಗ್ಲೂ ಕೃಷ್ಣನ್ ಯೋಚನೆ ಗೆದ್ದಿದೆ. ಕೃಷ್ಣನ್ ಮೇಲಿರೋ ಗೌರವದಿಂದಾನೆ ಹಿಡಿಂಬೆ ನಮ್ಮನ್ನ ಕಾಪಾಡಿದಾಳೆ. ಒಂದು ಪ್ರೇತಕ್ಕೆ ಇನ್ನೇನ್ ಬೇಕು ಭಗವಂತ? ಮುಕ್ತಿ. ಹೀಗೆ ನಿಮ್ಮ ಕೈಗಳಿಂದ ಮುಕ್ತಿಗೆ ಅರ್ಥ ನೇರ ಮೋಕ್ಷ. ಗಂಟು ಹಾಕಿ ಭಗವಂತ, ಗಟ್ಟಿಯ ಗಂಟು ಹಾಕಿ. ಹಾಕಿ. ಸಾಯಿಸ್ಬಿಡಿ ಭಗವಂತ, ನನ್ನ ಸಾಯಿಸ್ಬಿಡಿ. ಆದ್ರೆ ಸಾಯಿಸೋಕು ಮೊದ್ಲು ಇಷ್ಟಾದ್ರೂ ಹೇಳ್ಬಿಡಿ, ಈ ಪ್ರೇತನ ಬೇತಾಳ ಯಾಕೆ ಮಾಡ್ತಿದ್ದೀರಿ ನೀವು? ಯಾಕೆ ಸಾಯಿಸ್ತಿರೋದು ನನ್ನ? ಏನು ಹೇಳಿದ್ದೆ ನೀನು? ಏನು ಹೇಳಿದ್ದೆ ನೀನು? ನಿನ್ನ ಈ ಯೋಜನೆ ಅಸಫಲವಾಗುವುದಿಲ್ಲ. ಏನು? ವೃಂದಾವನ ಬೇರು ಸಹಿತ ಸಮಾಪ್ತವಾಗುತ್ತದೆ. ಆದರೆ ಸಮಾಪ್ತವಾದವರಾರು? ಮುಷ್ಟಿಕಾ. ಮುಷ್ಟಿಕಾ? ಮುಷ್ಟಿಕಾ ಸಾವಿನ ದುಃಖವಿಲ್ಲ ನನಗೆ. ನೀನು ನನ್ನ ಭ್ರಮಿತನಾಗಿಸಿದೆ. ಆ ವಿಷಯದ ಕ್ರೋಧವಿದೆ. ಅದರಿಂದ ಇಂದು ನಿನಗೆ ಮುಕ್ತಿ ಅವಶ್ಯ ಸಿಗಲಿದೆ. ನಾನು ಭ್ರಮೆ ಮಾಡಿದ್ದೆ ನಿಮ್ಗೆ ಭಗವಂತ. ನನ್ ಬೇಕಾದ್ರೆ ಸಾಯಿಸ್ಬಿಡಿ, ಆದ್ರೆ ಸುಳ್ಳಾರೋಪ ಹಾಕ್ಬಿಡಿ. ನಾನಲ್ಲಿ ನಿಮಗ್ ಭ್ರಮೆ ಹುಟ್ಟಿಸ್ದೆ. ಹಾಗಾದರೆ ಮುಷ್ಟಿಕಾ ಸತ್ತಿದ್ದು ಹೇಗೆ? ಅಯ್ಯೋ, ಮುಷ್ಟಿಕಾ ಎಲ್ಲಿ ಸತ್ತಿದ್ದಾಳೆ? ಅವಳು ಜೀವಂತವಾಗಿದ್ದಾಳೆ ಭಗವಂತ. ಅಯ್ಯೋ, ಮರ್ತು ಹೋಯ್ತಾ? ನೀವೇ ಹೇಳಿದ್ರಲ್ಲ, ಮುಷ್ಟಿಕನ ಯಾರು ಸಾಯಿಸೋಕಾಗಲ್ಲ ಅಂತ. ಅವಳನ್ನ ಲಾವಾನು ಸುಡಕ್ಕಾಗಲ್ಲ, ನೀರು ಮುಳುಗ್ಸಕ್ಕಾಗಲ್ಲ ಅಂತ ಭಗವಂತ. ಅಯ್ಯೋ, ಹೌದಲ್ಲ. ಮುಷ್ಟಿಕಾ ಹೇಗೆ ಸಾಯುತ್ತಾಳೆ? ಅವಳನ್ನು ಯಾರು ತಾನೇ ಸಾಯಿಸಬಲ್ಲರು? ಅವಳು ಕೇವಲ ಲಾವಾದಲ್ಲಿ ಸೇರಿದ್ದಾಳೆ. ಆದರೆ ಈ ಮಾತನ್ನು ನಾನು ಹೇಗೆ ಮರೆತು ಹೋದೆ? ಅಯ್ಯೋ, ಕ್ರೋಧ. ನಿಮ್ಗೆ ನನ್ ಮೇಲೆ ಮಾತಿಗೂ ಕೋಪ, ಮಾತಿಗೂ ಬೈತಿರ್ತೀರಿ ನನ್ನ. ನೀವೇ ಮರ್ತಿದ್ದೀರಾ? ಮುಷ್ಟಿಕಳ ಈ ಸತ್ಯನ ನೀವೇ ನನಗೆ ಹೇಳಿದ್ದು. ಸತ್ಯ ಹೇಳಿದೆ. ಈಗ ಮುಷ್ಟಿಕಾ ಮತ್ತೆ ಜೀವಂತಳಾಗುತ್ತಾಳೆ. ಆದರೆ ಈ ಬಾರಿ ದ್ವಿಗುಣ ಕ್ರೋಧದಿಂದ ನೋಡುತ್ತೇನೆ. ಪರಮಾವತಾರಿ ಶ್ರೀಕೃಷ್ಣ ಹೇಗೆ ತಡೆಯುತ್ತಾನೆ ನನ್ನ ಮುಷ್ಟಿಕಾಳನ್ನು. ಹಿಡಿಂಬೆ, ನನಗೆ ಅರ್ಥನೇ ಆಗ್ತಿಲ್ಲ ಯಾವ ಬಾಯಿಂದ ನಿನಗೆ ಧನ್ಯವಾದ ಹೇಳಬೇಕು ಅಂತ. ಇಲ್ಲಿ ನೀನು ಅಸುರಿನೇ ಆದ್ರೂ ಕೂಡ ನಿಸ್ವಾರ್ಥ ಮನಸ್ಸಿಂದ ಈ ಸಂಪೂರ್ಣ ವೃಂದಾವನ ವಾಸಿಗಳ ಜೀವನ ಕಾಪಾಡಿದ್ಯಾ. ಮತ್ತೆ ನಾವು ನೀನು ಅಸುರಿ ಅನ್ನೋ ಕಾರಣಕ್ಕೆ ನಿನ್ಮೇಲೆ ವಿಶ್ವಾಸನೇ ಇಡ್ಲಿಲ್ಲ. ನೀವೆಲ್ಲ ನನ್ನ ಜೊತೆ ನಡ್ಕೊಂಡಿದ್ರಲ್ಲಿ ಯಾವ ಕಾರಣಕ್ಕೂ ನಿಮ್ದೇನೂ ತಪ್ಪಿರ್ಲಿಲ್ಲ. ರಾಕ್ಷಸರು ಮನುಷ್ಯರ ಜೊತೆ ಎಷ್ಟು ಅಧರ್ಮ ಮಾಡಿದ್ದಾರೆ ಅಂದ್ರೆ ಯಾವ್ದೇ ರಾಕ್ಷಸನ್ನ ನಂಬೋದು ಅಸಂಭವನೇ. ಇಲ್ಲ ಪುತ್ರಿ, ಇವತ್ತಿನ ನಂತರ ನಮ್ಮೆಲ್ಲರಿಗೂ ನಿನ್ ಮೇಲೆ ಪೂರ್ಣ ವಿಶ್ವಾಸ ಇದೆ. ಇವತ್ತಿನಿಂದ ವೃಂದಾವನ ವಾಸಿಗಳು ಮತ್ತೆ ನಿನಗೂ ಯಾವ ಭೇದನೂ ಇಲ್ಲ. ಹಾ ನಂದ್ರಾಣಿ, ಸತ್ಯ ಹೇಳಿದ್ರಿ. ಹಿಡಿಂಬೆ, ನೀನಿನ್ನು ರಾಕ್ಷಸಿ ಅಲ್ಲ, ಬದ್ಲಿಗೆ
ನಮ್ಮ ಕುಟುಂಬದ ಒಂದು ಭಾಗ ನೀನು. ನಿಮ್ಮೆಲ್ರ ಪ್ರೀತಿ ವಿಶ್ವಾಸ ಪಡ್ಕೊಂಡು ನಾನ್ ಧನ್ಯಳಾದೆ. ಹಿಡಿಂಬೆ ಪುತ್ರಿ, ಈಗ ನೀನು ನಮ್ಮ ಕುಟುಂಬದಲ್ಲೇ ಒಬ್ಳು. ಕೃಷ್ಣ, ನಿನ್ಗ ಧ್ವನಿ ಕೇಳ್ತಾ? ಹಾ ಅರ್ಜುನ, ನನ್ಗೂ ಕೇಳ್ತು. ಆದ್ರೆ ಈ ರಾಕ್ಷಸಿ ಕೂಗು ಯಾರ್ದಾಗಿರುತ್ತೆ? ರಾಕ್ಷಸಿ ಮುಷ್ಟಿಕಾ ನಾನು. ಲಾವಾ ನನ್ನ ಸುಡೋದು ಇಲ್ಲ, ನೀರು ನನ್ನ ಮುಳುಗ್ಸೋದು ಇಲ್ಲ. ಇನ್ನ ಹಿಡಿಂಬೆ ಮತ್ತೆ ಪೂರ್ತಿ ವೃಂದಾವನದ ಜನರ ಮೇಲೆ ಪ್ರತೀಕಾರ ತಗೋತೀನಿ ನಾನು. ಎಂತ ಮರಣ ಕೊಡ್ತೀನಿ ಅಂದ್ರೆ ಪೂರ್ತಿ ಜಗತ್ತೇ ನಡ್ಗ್ ಹೋಗ್ಬಿಡುತ್ತೆ. ಅಯ್ಯೋ ಕೃಷ್ಣ, ಈ ಮುಷ್ಟಿಕಾ ಅಂತೂ ಲಾವಾದಿಂದನೂ ಆಚೆ ಎದ್ದು ಬಂದ್ಲು. ಈಗ ನಾವ್ ಏನ್ ಮಾಡೋದು? ಅರ್ಜುನ, ಅದನ್ನೇ ನಾವು ಮಾಡಕ್ ಬಂದಿದ್ದು. ಈ ರಾಕ್ಷಸಿಯ ಅಂತ್ಯ. ಬಾಣ ಬಿಡು ಅರ್ಜುನ. ಅದೇ ಕೃಷ್ಣ, ನನ್ ಬಿಲ್ಲು ಇಷ್ಟು ಚಿಕ್ಕದಿದೆ, ಆ ಹಸುರಿ ಅಷ್ಟು ವಿಶಾಲ. ಇಳ್ಮೇಲೆ ನನ್ ಬಾಣ ಏನ್ ಪ್ರಭಾವನೂ ಮಾಡಲ್ಲ. ಅರ್ಜುನ, ನೀನ್ ಕರ್ಮ ಮಾಡು, ಅದ್ರ ಫಲದ ಚಿಂತೆ ಮಾಡ್ಬೇಡ. ಕೃಷ್ಣ, ನೀನ್ ಹೇಳ್ಮೇಲೆ ನಾನೊಂದ್ಸರಿ ಪ್ರಯತ್ನ ಮಾಡ್ತೀನಿ. ಆದ್ರೆ ನನ್ಗೆ ಪೂರ್ಣ ವಿಶ್ವಾಸ ಇದೆ, ಈ ಬಾಣಗಳಿಂದ ಅವಳಿಗೆ ಏನೂ ಆಗೋದಿಲ್ಲ.